ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲಿಗೋಯ್ತಾ ಇದ್ದೀವಿ ಅಬ್ಬಿ? ಎಲ್ಲಿಗೋಯ್ತಾ ಇದ್ದೀವಿ? ಈಶಾ ಫೌಂಡೇಶನ್ಗೆ. ಅದರಿಂದ ರಾತ್ರಿ 8:30ವರೆಗೆ ತೆರೆದಿರುತ್ತದೆ. ನಾಗಾರತಿ 6:20ಕ್ಕೆ, ಮಧ್ಯಾಹ್ನ 12:20ಕ್ಕೆ ಮತ್ತು ಸಂಜೆ 6:20ಕ್ಕೆ. ಫಸ್ಟ್ ಅಂತೂ ರೋಡೆಲ್ಲ ಏನು ಅಷ್ಟೊಂದು ನೀಟಾಗಿ ಮಾಡಿರಲಿಲ್ಲ. ಇವಾಗಂತೂ ರೋಡೆಲ್ಲ ಫುಲ್ ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಹೋಗಲ್ಲ. ಮತ್ತು ಪಾರ್ಕಿಂಗ್ ಫೀಸು ಮಾಡಿದ್ದಾರೆ. ಒಂದು ಕಾರ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವಂತೂ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬಂದ್ವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲು ವ್ಲಾಗ್ಸ್. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಇಲ್ಲಿ ನೋಡ್ತಾನೆ ಗೊತ್ತಾಗ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ನಾವು ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಇದಿರೋದು ಚಿಕ್ಕಬಳ್ಳಾಪುರದಲ್ಲಿ. ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ ಅವರೆಲ್ಲ ಬೆಂಗಳೂರಲ್ಲಿ ಇದ್ರಲ್ಲ, ಅವರು ನಮ್ಮ ಮನೆಗೆ ಬಂದಿದ್ದರು. ಅದಕ್ಕೆ ಹಂಗೆ ಈಶಾ ಫೌಂಡೇಶನ್ಗೆ ಹೋಗಿದ್ದು ಅಂದ್ಬಿಟ್ಟು ಬಂದಿದ್ದು ನಾವು ಯಾವಾಗಾದ್ರೂ ಫಸ್ಟು ಬಂದಿದ್ವಲ್ಲ, ಅದು ಹೋದ ವರ್ಷ ಜಾನ್ವರಿಲಿ, ಅದೇ ಫಸ್ಟ್ ವೀಡಿಯೋ ಅಲ್ವಾ? ಹೌದು ಫ್ರೆಂಡ್ಸ್, ನಂದು ಜನವರಿಲಿ ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಈಶಾ ಫೌಂಡೇಶನ್ಗೆ ಬಂದಿರೋದೇ ಅಪ್ಲೋಡ್ ಮಾಡಿರೋದು. ಅದು ಬಿಟ್ಟರೆ ನಮ್ಮ ಊರಿಂದ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಕರ್ಕೊಂಡು ಬರ್ತಾ ಇರ್ತೀವಿ. ಒಂದೊಂದು ಸಲ ಬಂದಾಗ ಎಲ್ಲ ಚೇಂಜ್ ಮಾಡ್ತಾಯಿದ್ರು. ಹೋದ ಸಲ ಬಂದಾಗ ನಂದಿ ಎಲ್ಲ ಮಾಡಿದ್ರಾ? ಇಲ್ಲ, ಹೋದ ಸಲ ಬಂದಾಗ ನಂದಿ ತ್ರಿಶೂಲ ಎಲ್ಲ ಮಾಡಿರಲಿಲ್ಲ. ಈ ಸಲ ಬಂದಾಗ ಫುಲ್ ನಂದಿ ತ್ರಿಶೂಲ ಎಲ್ಲ ಮಾಡಿದ್ದಾರೆ. ನಾವಿವಾಗ ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಏನು ಕಾರಣ, ಹೋದ ಸತಿ ನಂದಿ ಎಲ್ಲ ಮಾಡಿಲ್ಲ, ಈ ಸತಿ ಹೊಸದಾಗಿ ಮಾಡಿದ್ದಾರೆ. ಎಲ್ಲ ಒಂದೊಂದು ವರ್ಷ ಬಂದಾಗ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ನಂದಿ ಎಲ್ಲ ಮಾಡ್ತಾ ಇರ್ತಾರೆ. ಫುಲ್ ರಶ್ ಆಗಿತ್ತು. ಈ ಸತಿ ಸಾಕತ್ ರಶ್ ಇಲ್ಲ. ಈ ಸಲ ಅಷ್ಟೊಂದೇನು ರಶ್ ಏನಿಲ್ಲ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಒಳಗಡೆ. ನೋಡು, ಅಲ್ಲ ಅವ್ರು ಆಲ್ರೆಡಿ ಮುಂದೆ ಹೋಗ್ಬಿಟ್ಟವ್ರೆ. ನೋಡಿ, ನಮ್ಮ ಅಕ್ಕ ತಮ್ಮಂದಿರೆಲ್ಲ ಆ ಕಡೆಯಿಂದ ಬರ್ತವ್ರೆ. ಕುಡಿಯೋ ನೀರು ಫೆಸಿಲಿಟಿನೂ ಮಾಡಿದ್ದಾರೆ, ಫಸ್ಟಿಂದನೂ ಇತ್ತು. ನಾವು ಹೋದ್ಸಲಿ ಬಂದಾಗ, ಆಚೆ ಸಲ ಬಂದಾಗೆಲ್ಲ ಇಲ್ಲೆಲ್ಲ ಫುಲ್ಲು ಜನ, ಫುಲ್ಲು ಜಾಗನೇ ಇರಲಿಲ್ಲ ನಮ್ಗೆ ಕೂತ್ಕೊಳ್ಳೋಕ್ಕೆ. ನಾವು ಫುಲ್ ಅಲ್ಲಿ ಲಾಸ್ಟಲ್ಲಿ ತ್ರಿಶೂಲ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಿದ್ವಿ. ಈ ಸಲ ಅಂತ ನೋಡಿ ಫುಲ್ ಖಾಲಿ ಇದೆ. ನೋಡ್ಬೋದು ನೀವು ಸುತ್ತ ನೇಚರ್ ವ್ಯೂ ಹೆಂಗಿದೆ ಅಂತ. ನೋಡಿ, ಇದೇ ಹೊಸ್ದಾಗಿ ಮಾಡಿರೋದು ನಂದಿ. ನೀವು ನೋಡ್ಬೋದು ಕರೆಕ್ಟಾಗಿ ಇದು ಶಿವನ ಮುಂದೆನೇ ಕೂತ್ಕೊಂಡಿರೋದು ನಂದಿ. ಮತ್ತು ಅದ್ರ ಹಿಂದೆಗಡೆ ತ್ರಿಶೂಲ ಮಾಡಿದ್ದಾರೆ. ತ್ರಿಶೂಲ ಆ ಕಡೆ ಇರೋದು. ನೋಡಿ, ನಂದಿದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಂದಿ ಬಗ್ಗೆ ಇತ್ತು ಎಲ್ಲ ಬರೆದಿರ್ತಾರೆ. ಎಲ್ಲ ಫೆಸಿಲಿಟೀಸು ಇಲ್ಲಿ ಮಾಡಿರ್ತಾರೆ. ನೀವು ಬೇಕಂದ್ರೆ ಒಂದ್ಸತಿ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಅಂದರೆ ನೀವು ವೀಕೆಂಡ್ಸಲ್ಲಿ ಬರಬಾರ್ದು. ವೀಕೆಂಡ್ಸಲ್ಲಿ ಬಂದರೆ ಜಾಸ್ತಿ ರಶ್ ಇರ್ತಾರೆ, ಅಷ್ಟೊಂದೇನೋ ನೋಡೋಕ್ಕಾಗಲ್ಲ. ನೀವು ಮಾಮೂಲಿ ವೀಕ್ ಡೇಸಲ್ಲಿ ಬಂದರೆ ಫುಲ್ಲು ಎಲ್ಲ ನೋಡ್ಬೋದು. ನೋಡಿ ಫ್ರೆಂಡ್, ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಹಾಕಿದ್ದಾರೆ ನೋಡಿ, ಇದು ಜಲಾರ್ಪಣೆ ಮತ್ತು ಕೈಲಾಸ ತೀರ್ಥ ಅರ್ಪಣೆ. ನೋಡಿ, ಇದು ಅರ್ಪಣೆ ಮಾಡೋದು. ಇಲ್ಲಿ ಸಮರ್ಪಣೆಗೆ ಅವರೇ ಕೊಡ್ತಾರೆ. ಮತ್ತು ದೀಪದ ಅರ್ಪಣೆನೂ ಮಾಡ್ತಾರೆ. ನೋಡಿ, ಇಲ್ಲಿ ದೀಪ ಅರ್ಪಣೆ ಮಾಡೋರೆಲ್ಲ ಇಲ್ಲಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಪ್ರಸಾದ ಮಾಡ್ತಾಯಿದ್ದಾರೆ. 1 ಪ್ಯಾಕ್ ಬಂದು 100 ರೂಪೀಸು, ಮತ್ತು ಪೀಸ್ ವೈಸು ಮಾಡ್ತಾರೆ. ಅದು 1 ಪೀಸ್ ಬಂದು 20 ರೂಪೀಸ್. ನೋಡಿ, ಇಲ್ಲಿ ತೊಗೊಂಡಿದ್ದಾರೆ ನೋಡಿ. ಫ್ರೆಂಡ್ಸ್, ಇವೆಲ್ಲ ಬರೀ ಕಾಪರ್ ಮತ್ತು ಮೆಟಲಲ್ಲೇ ಮಾಡಿರೋದು. ಫುಲ್ ಶಿವಾನ
ಅದನ್ನು ನೋಡಿದ್ರೆ ಕಲ್ಲಿಂದ ಮಾಡಿರೋದು ಅನ್ಸುತ್ತೆ, ಆದರೆ ರಿಯಲ್ ಆಗಲ್ಲ. ನೋಡಿ ಫ್ರೆಂಡ್ಸ್, ಇದು ಸೇವ್ ಸಾಯಿಲ್ ಅಂತ. ಇಲ್ಲಿ ಸಾಳೆಲ್ಲ ಸೇವ್ ಮಾಡೋಕ್ಕೆ ಅಂತ ಇದೊಂದು ಸಿಂಪಲ್ ಆಗಿ ಬೈಕ್ ಮೇಲೆ ಹಾಕಿದ್ದಾರೆ. ಎಲ್ಲರೂ ಹಂಗೆ ಮಾಡಿದ್ರೆ ಅಟ್ರಾಕ್ಟ್ ಆಗಲ್ಲ ಅಂದ್ಬಿಟ್ಟು ಬೈಕ್ ಮೇಲೆ ಹಾಕಿದ್ದಾರೆ. ಅದಕ್ಕೆ ಎಲ್ಲರೂ ನೋಡಿ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ ಅಂತ ನೋಡ್ಬೋದು ನೀವು ಫ್ರೆಂಡ್ಸ್. ಎಲ್ಲರೂ ಇಲ್ಲೇ ಹೋಗ್ಬಿಟ್ಟು ಇಲ್ಲೇ ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಸ್ವಲ್ಪ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ನನ್ನ ತಂಗಿ ಹೇಳ್ತಾಳಂತೆ, ಆವಾಗಿಂದ ಫುಲ್ ಕೇಳ್ತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಏನಂದರೆ ಇಲ್ಲಿ ಸದ್ಗುರು ಬರೆದಿರೋ ಬುಕ್ಗಳು ಮತ್ತು ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಐಟಮ್ಸು, ಮತ್ತು ಇಲ್ಲಿ ಈಶಾದಲ್ಲಿ ಸಿಗುತ್ತಲ್ಲ ಅವು ಐಟಮ್ನೆಲ್ಲ ಇಲ್ಲಿ ಇಕ್ಕಿದ್ದಾರೆ. ಆ ಐಟಮ್ಗೆ ಮತ್ತು ಒಂದು ಟೋಕನ್ ನಂಬರ್ ಥರ ಹಾಕಿದ್ದಾರೆ. ಅದೇ ಆ ಥರದ್ದು ಏನಾದರೂ ನಮ್ಗೆ ಬೇಕಾದರೆ ಇಲ್ಲಿ ಸ್ಟೋರ್ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಾವು ತೊಗೊಬೋದು. ನೋಡಿ, ನೀವು ನೋಡ್ಬೋದು ಇಲ್ಲಿದೆ ಯಾವ ಥರ ಇದೆ ಅಂತ ನೋಡಿ. ಹಾಗೆ ಇದು ಹರ್ಬಲ್ ಆಯಿಲ್ಸ್ ಎಲ್ಲ ಇದೆ ಇಲ್ಲಿ, ಮತ್ತು ಟೀ ಶರ್ಟ್ಸು ಎಲ್ಲ ಇದೆ. ಇದು ಸದ್ಗುರುದು ಆದಿಯೋಗದಲ್ಲಿ ಇರುತ್ತಲ್ಲ, ಮತ್ತು ಸ್ಯಾರೀಸು ಅಷ್ಟೇ, ಎಲ್ಲ ಸ್ಯಾರೀಸು ಇದೆ ಇಲ್ಲಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇದು ಪಾಟ್ರಿ ಐಟಮ್ಸ್ ಎಲ್ಲ ಇದೆ, ಜ್ಯುವೆಲ್ಸ್ ಎಲ್ಲ ಇದೆ ಇಲ್ಲಿ. ನೀವು ಇಲ್ಲಿ ನೋಡ್ಬೋದು. ಇದೊಂದು ದೇವರಿದು, ಎಲ್ಲರೂ ಪೂಜೆ ಮಾಡ್ತಾರೆ ಈ ದೇವ್ರನ್ನ. ಇಲ್ಲಿ ಸದ್ಗುರುದು ಈಶಾದಲ್ಲಿ ಕವರೆ ಯಶ್ಮಿತ್ ಮುಟ್ಕೊಂಡು ಡೋಂಟ್ ಟಚ್. ಮತ್ತು ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರೈಸು ಹಾಕಿದ್ದಾರೆ ನೋಡಿ. ಇದು 75,500 ಇದು ಈ ಸ್ಟ್ಯಾಚು ಇದು ನೋಡಿ. ಅದು 46,000 ಅದು ನೋಡಿ. ಇಲ್ಲಿದೆ ನೋಡಿ, ಇವೆಲ್ಲ ಇದು ರಿಂಗ್ ಇದು, ಇವೆಲ್ಲ ಗೋಲ್ಡ್ದು ಮತ್ತು ಡೈಮಂಡ್ದೆಲ್ಲ ಮಾಡಿಸ್ಕೊಂಡಿದ್ದಾರೆ ಇದನ್ನು ನೋಡಿ. ಇಲ್ಲಿ ವಿತ್ ಕಾರ್ಡ್ ಪ್ರೂಫು ಇದೆ ಇದರಲ್ಲಿ ನೋಡಿ. ಇಲ್ಲಿದೆ ನೋಡಿ, ಇವೆಲ್ಲ 1 ಲ್ಯಾಕ್ ಆಗುತ್ತೆ, ಇವೆಲ್ಲ 1 ಲ್ಯಾಕ್ ಮೇಲೆ ಆಗುತ್ತೆ. ಪ್ರೈಸ್ ಇಲ್ಲ ಕೆಳಗಡೆ ಹಾಕಿದ್ದಾರೆ ನೋಡಿ. ನಾನು ಇಲ್ಲಿ ಹೇಳೋದ್ನೆಲ್ಲ ನೋಡಿ, ಇದೆ ಲಿಂಗ ಭೈರವಿ ಅಂತ ದೇವ್ರ ಹೆಸರು. ನೀವು ನೋಡಿ, ಇಲ್ಲಿದೆ ಅದು ದೇವರು. ಇಲ್ಲಿ ನೋಡಿ ಗೈಸ್, ಸದ್ಗುರು ಅವ್ರದ್ದು ಒಂದು ಫೋಟೋನು ಮಾಡಿಸಿಟ್ಟಿದ್ದಾರೆ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಬಂದವರಿಗೆ ಊಟಕ್ಕೆ ಅಂತ ಒಂದು ಹೋಟೆಲ್ ಕೂಡ ಇದೆ. ಇಲ್ಲಿ ತುಂಬ ಜನ ಕುತ್ಕೋ ತಿನ್ಬೋದು. ಈ ಹೋಟೆಲ್ ಹೆಸರು ಮಲ್ಲಿಗೆ ಮಾತು ಅಂತ. ಇದು ಸೈಡಲ್ಲೇ ನಾವು ತೋರಿಸಿದ್ದ ಆ ಎಕ್ಸಿಬಿಷನ್ ಇರೋದು. ನೋಡಿ ಫ್ರೆಂಡ್ಸ್, ಎಲ್ಲ ಹಂಗೆ ಹಸುಗಳು ಸಾಕಿದ್ದಾರೆ. ಇವೆಲ್ಲ ಗುಳಿಗಳು, ಇವೆಲ್ಲ ಗಂಡು ದೇವು. ರಂಪಾಹು ಸಿಮೆಂಟ್ ಅಲ್ಲ, ಕಾಪರ್ ಮತ್ತೆ ಮೆಟಲ್. ಸಿಮೆಂಟ್ ಹಾಕಿರ್ತಾರೆ, ಸ್ಟೀಲ್ ಅಂದ್ರೆ ಅವರು ಸ್ಟೀಲು ಮತ್ತು ಬ್ರಾಸ್. ಲೈಟಿಂಗ್ ಶೋ ಇರೋದು ಬರೀ 1/4 ಗಂಟೆ ಇರುತ್ತೆ ಅಷ್ಟೇ. 1/4 ಗಂಟೆ ಆದಮೇಲೆ ತಿರ್ಗಿ ಹಾಕಿದ್ನೇ ಹಾಕ್ತಾ ಇರ್ತಾರೆ. 1 ಅವರು ಹಾಕಿದ್ನೇ ಹಾಕ್ತಾ ಇರ್ತಾರೆ. ಆದರೆ ಫುಲ್ಲು ಕರೆಕ್ಟಾಗಿರೋ ಲೈಟಿಂಗ್ಸ್ ಬರೀ 1/4 ಗಂಟೆ ಅಷ್ಟೇ. ಅದಕ್ಕೆ ನಾವು ಬರೀ 1/4 ಗಂಟೆ ನೋಡ್ಕೊಂಡು ವಾಪಸ್ ಬಂದುಬಿಟ್ವಿ. ಮತ್ತು ನೀವು ನೋಡಿ, ಯಾರಾದರೂ ಈಶಾಗೆ ಹೋಗೋರಿದ್ರೆ, ನೀವೇನಾದರೂ ಶಾಪಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ಮಾಡ್ಕೊಂಬಿಡಿ. ಆಮೇಲೆ ಬರ್ಬೇಕಾದ್ರೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೂ ಆಗಲ್ಲ, ಯಾಕಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗ್ಬಿಟ್ಟಿರುತ್ತೆ. ನಾವು ಹಂಗೆ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಹೋಗ್ಬೇಕಾದ್ರೆಲ್ಲ ರೋಡ್ ಸೈಡಲ್ಲೆಲ್ಲ ಫಸ್ಟೆಲ್ಲ ಹೋಟೆಲ್ಸ್ ಎಲ್ಲ ಇರಲಿಲ್ಲ. ನೀವೇನಾದರೂ ಇವಾಗ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಏನಾದರೂ ಬೇಕಾದರೆ ಏನೂ ತಂದಿಲ್ಲ ಅಂದ್ರೂ ಇಲ್ಲೇ ಬಂದು ಮಾಡ್ಕೊಬೋದು. ಇಲ್ಲೂ ಇದೆ.